ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಕರ್ನಾಟಕ ರತ್ನ ನಟ ಸಾರ್ವಭೌಮ ದಾದಾ ಸಾಹೇಬ್ ಪಾಲಿಕೆ ಪ್ರಶಸ್ತಿ ಪಡೆದ ಡಾಕ್ಟರ್ ರಾಜ್ಕುಮಾರ್ ಅವರು ಚಿತ್ರರಂಗದಲ್ಲಿ ಅವಕಾಶ ಪಡೆದು ತಾನು ಬೆಳೆದು ಅವರಿರುವಂತಹ ಉದ್ಯಮಗಳು ಬೆಳೆಸಿರೋ ಹೃದಯವಂತರು ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರ ಜರ್ನಿ ಅಷ್ಟು ಸುಲಭವಲ್ಲ. ಅವಮಾನ, ನೋವು, ತಿರಸ್ಕಾರ, ಬೈಗುಲ ಇದನ್ನೆಲ್ಲ ದಾಟ್ಕೊಂಡ್ ಬಂದವರೇ ಡಾಕ್ಟರ್ ರಾಜ್ಕುಮಾರ್ ಅವರು. ಕೆಲವರೆಲ್ಲ ಕೇಳ್ಬೋದು, ಆಗ ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮಾತ್ರ ತಾನೆ, ಅವ್ರಿಗೆ ಕಾಂಪಿಟೇಟರ್ ಅಂತ ಯಾರು ಇಲ್ಲ, ಅಂತದ್ರಲ್ಲಿ ರಾಜ್ಕುಮಾರ್ ಅವ್ರಿಗೆ ಏನ್ ಕಷ್ಟ ಇರುತ್ತೆ ಅಂತ ಪ್ರಶ್ನಿಸಬಹುದು. ಆ ಕಾಲದಲ್ಲಿ ಸಿನಿಮಾ ಆಗ್ತಾ ಇದ್ದಿದ್ದೇ ಕಷ್ಟ. ಯಾರನ್ನ ನಂಬ್ಕೊಂಡು ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೇಕು, ಜನಗಳು ನೋಡ್ತಾರ, ಹಾಕೋ ದುಡ್ಡು ನಮಗ್ ಬರುತ್ತಾ, ಈ ತರ ಇರುವಂತ ಕಾಲದಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವರ ಎಂಟ್ರಿ ಇತ್ತು. ರಾಜನ್ನ 1954 ಬೇಡರ ಕಣ್ಣಪ್ಪ ಅನ್ನೋ ಸಿನಿಮಾದ ಮೂಲಕ ನಾಯಕ ನಟನಾಗಿ ಎಂಟ್ರಿ ಕೊಟ್ಟು 1960s ವರೆಗೂ ವರ್ಷಕ್ಕೆ 2 ಸಿನಿಮಾ 3 ಸಿನಿಮಾ ಅಂತ ಮಾಡಿ ಕನ್ನಡ ಚಿತ್ರರಂಗದಲ್ಲೂ ಒಬ್ಬ ನಾಯಕ ಇದ್ದಾನೆ ಅಂತ ಹೊಸ ಪ್ರೊಡ್ಯೂಸರ್ಗಳು ಕನ್ನಡ ಸಿನಿಮಾಗಳನ್ನ ಮಾಡಕ್ಕೆ ಮುಖ್ಯವಾದ ಕಾರಣವಾಗಿದ್ದವರು ಡಾಕ್ಟರ್ ರಾಜ್ಕುಮಾರ್ ಅವರು. ರಾಜನ ಚಿತ್ರರಂಗಕ್ಕೆ ಬಂದು 6-7 ವರ್ಷಕ್ಕೆಲ್ಲ ಒಂದು ವರ್ಷಕ್ಕೆ 8-9 ಸಿನಿಮಾ ಆಗ್ತಾ ಇರುವಂತ ಕನ್ನಡ ಸಿನಿಮಾಗಳು 1964-65 ಇಂದ ಒಂದು ವರ್ಷಕ್ಕೆ ರಾಜ್ಕುಮಾರ್ ಅವ್ರ ಸಿನಿಮಾಗಳು ಮಾತ್ರ 5-6 ಸಿನಿಮಾಗಳು ರಿಲೀಸ್ ಆಗ್ತಾ ಇತ್ತು. ಟೋಟಲಿ ಕನ್ನಡ ಸಿನಿಮಾ ಅಂತ ತಗೊಂಡ್ರೆ 16-18 ಸಿನಿಮಾಗಳು ಬರ್ತಾ ಇತ್ತು. ಆ ತರ ಹಂತವಾಗಿ ಕನ್ನಡ ಸಿನಿಮಾಗಳನ್ನ ಬೆಳೆಸ್ಕೊಂಡ್ ಬಂದವರು ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು. 1970s ಅಷ್ಟರಲ್ಲಿ ಒಂದು ವರ್ಷಕ್ಕೆ 24-26 ಸಿನಿಮಾಗಳು ನಿರ್ಮಿಸ್ತಾ ಇದ್ರು. ಆ ರೇಂಜ್ ತಗೊಂಡ್ಬಂದು ಬಿಟ್ಟವರು ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು. ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಫಿಲ್ಮ್ ಫೇರ್ ಅವಾರ್ಡ್ ತಗೊಂಡಿರೋರು ಅಂದ್ರೆ ಅದೇ ತರ ಹೆಚ್ಚಿನ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ತಗೊಂಡಿರೋರು ಡಾಕ್ಟರ್ ರಾಜ್ಕುಮಾರ್ ಅವರು. ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲನೇ ಫಿಲ್ಮ್ ಫೇರ್ ಅವಾರ್ಡ್ ತಗೊಂಡಿದ್ದು ಎಂ.ಪಿ. ಶಂಕರ್ ಅವರು ಪ್ರೊಡ್ಯೂಸ್ ಮಾಡಿ, ವಿಜಯ್ ಅವರು ಡೈರೆಕ್ಟ್ ಮಾಡಿ 1973 ನಲ್ಲಿ ರಿಲೀಸ್ ಆಗಿರೋ ಗಂಧದ ಗುಡಿ ಸಿನಿಮಾಗೆ. ಡಾಕ್ಟರ್ ರಾಜ್ಕುಮಾರ್ ಸರ್ 2ನೇ ಫಿಲ್ಮ್ ಫೇರ್ ಅವಾರ್ಡ್ ತಗೊಂಡಿದ್ದು ಟಿ.ಪಿ. ವೇಣುಗೋಪಾಲ್ ಪ್ರೊಡ್ಯೂಸ್ ಮಾಡಿ, ವಿಜಯ್ ಅವರು ಡೈರೆಕ್ಟ್ ಮಾಡಿ 1975 ನಲ್ಲಿ ರಿಲೀಸ್ ಆಗಿರೋ ಮಯೂರ ಸಿನಿಮಾಗೆ. ಡಾಕ್ಟರ್ ರಾಜ್ಕುಮಾರ್ ಅವರು 3ನೇ ಫಿಲ್ಮ್ ಫೇರ್ ಅವಾರ್ಡ್ ತಗೊಂಡಿದ್ದು ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿ, ವಿ ಸೋಮಶೇಖರ್ ಅವರು ಡೈರೆಕ್ಟ್ ಮಾಡಿ 1978 ಅಲ್ಲಿ ರಿಲೀಸ್ ಆಗಿರೋ ಶಂಕರ್ ಗುರು ಸಿನಿಮಾಗೆ. ಡಾಕ್ಟರ್ ರಾಜ್ಕುಮಾರ್ ಅವರು 4ನೇ ಫಿಲ್ಮ್ ಫೇರ್ ಅವಾರ್ಡ್ ತಗೊಂಡಿದ್ದು ಪಿ.ಎಚ್. ರಾಮರಾವ್ ಅವರು ಪ್ರೊಡ್ಯೂಸ್ ಮಾಡಿ, ಚಿ ದತ್ತರಾಜ್ ಅವರು ಡೈರೆಕ್ಟ್ ಮಾಡಿ 1981 ನಲ್ಲಿ ರಿಲೀಸ್ ಆಗಿರೋ ಕೆರಳಿದ ಸಿಂಹ ಅನ್ನೋ ಸಿನಿಮಾಗೆ. ಡಾಕ್ಟರ್ ರಾಜ್ಕುಮಾರ್ ಅವರು 5ನೇ ಫಿಲ್ಮ್ ಫೇರ್ ಅವಾರ್ಡ್ ತಗೊಂಡಿದ್ದು ಕಾಮೇಶ್ವರ ರಾವ್ ಅವರು ಪ್ರೊಡ್ಯೂಸ್ ಮಾಡಿ, ಸಂಗೀತಂ ಶ್ರೀನಿವಾಸರಾವ್ ಅವರು ಡೈರೆಕ್ಟ್ ಮಾಡಿ 1984 ಅಲ್ಲಿ ರಿಲೀಸ್ ಆಗಿರೋ ಶ್ರಾವಣ ಬಂತು ಅನ್ನೋ ಸಿನಿಮಾಗೆ. ಡಾಕ್ಟರ್ ರಾಜ್ಕುಮಾರ್ ಅವರು 6ನೇ ಫಿಲ್ಮ್ ಫೇರ್ ಅವಾರ್ಡ್ ತಗೊಂಡಿದ್ದು ಸುಭದ್ರ ಜವಾಹರ್ ಅವರು ಪ್ರೊಡ್ಯೂಸ್ ಮಾಡಿ, ಚಿ ದತ್ತರಾಜ್ ಅವರು ಡೈರೆಕ್ಟ್ ಮಾಡಿ 1985 ಅಲ್ಲಿ ರಿಲೀಸ್ ಆಗಿರೋ ಅದೇ ಕಣ್ಣು ಅನ್ನೋ ಸಿನಿಮಾಗೆ. ಡಾಕ್ಟರ್ ರಾಜ್ಕುಮಾರ್ ಅವರು 7ನೇ ಫಿಲ್ಮ್ ಫೇರ್ ಅವಾರ್ಡ್ ತಗೊಂಡಿದ್ದು ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿ, ಸಂಗೀತಂ ಶ್ರೀನಿವಾಸರಾವ್ ಅವರು ಡೈರೆಕ್ಟ್ ಮಾಡಿ 1986 ಅಲ್ಲಿ ರಿಲೀಸ್ ಆಗಿರೋ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅನ್ನೋ ಸಿನಿಮಾಗೆ. ಡಾಕ್ಟರ್ ರಾಜ್ಕುಮಾರ್ ಅವರು 8ನೇ ಫಿಲ್ಮ್ ಫೇರ್ ಅವಾರ್ಡ್ ತಗೊಂಡಿದ್ದು ಎಸ್.ಎ. ಗೋವಿಂದ್ ರಾಜ್ ಅವರು ಪ್ರೊಡ್ಯೂಸ್ ಮಾಡಿ, ಟಿ.ಎಸ್. ನಾಗಾಭರಣ ಅವರು ಡೈರೆಕ್ಟ್ ಮಾಡಿ 1993 ನಲ್ಲಿ ರಿಲೀಸ್ ಆಗಿರೋ ಆಕಸ್ಮಿಕ ಅನ್ನೋ ಸಿನಿಮಾಗೆ. ಡಾಕ್ಟರ್ ರಾಜ್ಕುಮಾರ್ ಅವರು ಫಿಲ್ಮ್ ಫೇರ್ ಸಂಸ್ಥೆಯಿಂದ ಒಟ್ಟು 8 ಅವಾರ್ಡ್ ತಗೊಂತಾರೆ. ಈಗ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಬಗ್ಗೆ ನೋಡೋಣ. ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲನೇ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ತಗೊಂಡಿದ್ದು ಪಿ.ಎ. ಅರಸು ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿ, ಡೈರೆಕ್ಟ್ ಮಾಡಿ 1967 ನಲ್ಲಿ ರಿಲೀಸ್ ಆಗಿರೋ ಬಂಗಾರದ ಹೂವು ಅನ್ನೋ ಸಿನಿಮಾಗೆ. ಡಾಕ್ಟರ್ ರಾಜ್ಕುಮಾರ್ ಅವರು 2ನೇ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ತಗೊಂಡಿದ್ದು ಎನ್ ವೀರಸ್ವಾಮಿ ಅವರು ಪ್ರೊಡ್ಯೂಸ್ ಮಾಡಿ, ಪಿ.ಟಿ. ಶಿವರಾಮ್ ಅವರು ಡೈರೆಕ್ಟ್ ಮಾಡಿ 1971 ನಲ್ಲಿ ರಿಲೀಸ್ ಆಗಿರೋ ಕುಲ ಗೌರವ ಅನ್ನೋ ಸಿನಿಮಾಗೆ. ಡಾಕ್ಟರ್ ರಾಜ್ಕುಮಾರ್ ಅವರು 3ನೇ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ತಗೊಂಡಿದ್ದು ಎನ್.ಆರ್. ಅನುರಾಧ ದೇವಿ ಅವರು ಪ್ರೊಡ್ಯೂಸ್ ಮಾಡಿ, ಹುಣಸೂರ್ ಕೃಷ್ಣಮೂರ್ತಿ ಅವರು ಡೈರೆಕ್ಟ್ ಮಾಡಿ 1974 ಅಲ್ಲಿ ರಿಲೀಸ್ ಆಗಿರೋ ಭಕ್ತ ಕುಂಬಾರ ಅನ್ನೋ ಸಿನಿಮಾಗೆ. ಡಾಕ್ಟರ್ ರಾಜ್ಕುಮಾರ್ ಅವರು 4ನೇ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ತಗೊಂಡಿದ್ದು ಕೆ.ಸಿ.ಎನ್. ಚಂದ್ರಶೇಖರ್ ಅವರು ಪ್ರೊಡ್ಯೂಸ್ ಮಾಡಿ, ಹುಣಸೂರ್ ಕೃಷ್ಣಮೂರ್ತಿ ಅವರು ಡೈರೆಕ್ಟ್ ಮಾಡಿ 1977 ನಲ್ಲಿ ರಿಲೀಸ್ ಆಗಿರೋ ಬಬ್ರು ವಾಹನ ಅನ್ನೋ ಸಿನಿಮಾಗೆ. ಡಾಕ್ಟರ್ ರಾಜ್ಕುಮಾರ್ ಅವರು 5ನೇ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ತಗೊಂಡಿದ್ದು ಎಸ್.ಎ. ಶ್ರೀನಿವಾಸ್, ಸದಾನಂದ್, ರಾಜಶೇಖರ್, ಶಿವರಾಮ್ ಅವರು ಪ್ರೊಡ್ಯೂಸ್ ಮಾಡಿ, ದೊರೆ ಭಗವಾನ್ ಅವರು ಡೈರೆಕ್ಟ್ ಮಾಡಿ 1982 ನಲ್ಲಿ ರಿಲೀಸ್ ಆಗಿರೋ ಹೊಸ ಬೆಳಕು ಅನ್ನೋ ಸಿನಿಮಾಗೆ. ಡಾಕ್ಟರ್ ರಾಜ್ಕುಮಾರ್ ಅವರು 6ನೇ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ತಗೊಂಡಿದ್ದು ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿ, ಸಂಗೀತಂ ಶ್ರೀನಿವಾಸರಾವ್ ಅವರು ಡೈರೆಕ್ಟ್ ಮಾಡಿ 1982 ನಲ್ಲಿ ರಿಲೀಸ್ ಆಗಿರೋ ಹಾಲು ಜೇನು ಅನ್ನೋ ಸಿನಿಮಾಗೆ. ಡಾಕ್ಟರ್
ರಾಜ್ಕುಮಾರ್ ಅವರು 7ನೇ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ತಗೊಂಡಿದ್ದು. ಸಿಂಗೀದಂ ಶ್ರೀನಿವಾಸರಾವ್ ಅವರು ಡೈರೆಕ್ಟ್ ಮಾಡಿ, ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿ, ಸಿಂಗೀದಂ ಶ್ರೀನಿವಾಸರಾವ್ ಅವರು ಡೈರೆಕ್ಟ್ ಮಾಡಿ 1988 ಅಲ್ಲಿ ರಿಲೀಸ್ ಆಗಿರೋ ದೇವತಾ ಮನುಷ್ಯ ಅನ್ನೋ ಸಿನಿಮಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು 8ನೇ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ತಗೊಂಡಿದ್ದು. ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿ, ದೊರೆ ಭಗವಾನ್ ಅವರು ಡೈರೆಕ್ಟ್ ಮಾಡಿ 1992 ನಲ್ಲಿ ರಿಲೀಸ್ ಆಗಿರೋ ಜೀವನ ಚೈತ್ರ ಅನ್ನೋ ಸಿನಿಮಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು 9ನೇ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ತಗೊಂಡಿದ್ದು. SP ವರದರಾಜ್ ಅವರು ಪ್ರೊಡ್ಯೂಸ್ ಮಾಡಿ, ದೊರೆ ಭಗವಾನ್ ಅವರು ಡೈರೆಕ್ಟ್ ಮಾಡಿ 1984 ಅಲ್ಲಿ ರಿಲೀಸ್ ಆಗಿರೋ ಒಡ ಹುಟ್ಟಿದವರು ಅನ್ನೋ ಸಿನಿಮಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು 10ನೇ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ತಗೊಂಡಿದ್ದು. 1993 ನಲ್ಲಿ ರಿಲೀಸ್ ಆಗಿರೋ ಆಕಸ್ಮಿಕ ಸಿನಿಮಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರೋ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅನ್ನೋ ಒಂದು ಹಾಡಿಗೆ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ತಗೊಂಡಿರ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು 11ನೇ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ತಗೊಂಡಿದ್ದು. S ಮಹೇಂದರ್ ಅವರ ಡೈರೆಕ್ಷನ್ ಅಲ್ಲಿ 1995 ನಲ್ಲಿ ರಿಲೀಸ್ ಆಗಿರೋ ತಾಯಿ ಇಲ್ಲದ ತವರು ಅನ್ನೋ ಸಿನಿಮಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಅರಿಶಿನ ಕುಂಕುಮ ಅಂತ ಒಂದು ಹಾಡು ಹಾಡಿರ್ತಾರೆ. ಆ ಹಾಡಿಗೆ ಅಣ್ಣ ಅವ್ರಿಗೆ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಕೊಟ್ಟಿರ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಇಂದ ಒಟ್ಟು 11 ಅವಾರ್ಡ್ ತಗೊಂಡಿರ್ತಾರೆ. ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಇಂದ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಾದಮಯ ಅನ್ನೋ ಹಾಡಿಗೆ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಅವಾರ್ಡ್ ಕೊಡ್ತಾರೆ. 1976 ಅಲ್ಲಿ ಮೈಸೂರು ಯೂನಿವರ್ಸಿಟಿಯಿಂದ ರಾಜ್ಕುಮಾರ್ ಅವರಿಗೆ ಡಾಕ್ಟರೇಟ್ ಅವಾರ್ಡ್ ಕೊಡ್ತಾರೆ. 1983 ರಲ್ಲಿ ನ್ಯಾಷನಲ್ ಲೆವೆಲ್ ರೆಕಗ್ನೈಸ್ ಆಗುವಂತ ಪದ್ಮ ಅವಾರ್ಡ್ ಗಳಲ್ಲಿ ಬಿಗ್ಗೆಸ್ಟ್ ರೆಕಗ್ನೈಸೇಷನ್ ಅವಾರ್ಡ್ ಪದ್ಮಭೂಷಣ್ ಅವಾರ್ಡ್ ಕೊಡ್ತಾರೆ. 1992 ನಲ್ಲಿ ಕರ್ನಾಟಕದ ಬಿಗ್ಗೆಸ್ಟ್ ಅವಾರ್ಡ್ ಕರ್ನಾಟಕ ರತ್ನ ಅವಾರ್ಡ್ ಕೊಡ್ತಾರೆ. 1995 ನಲ್ಲಿ ಬಿಗ್ಗೆಸ್ಟ್ ಫಿಲ್ಮ್ ಅವಾರ್ಡ್ ದಾದಾ ಸಾಹೇಬ್ ಪಾಳಿಕೆ ಪ್ರಶಸ್ತಿ ಅವಾರ್ಡ್ ಕೊಡ್ತಾರೆ. 1985 ನಲ್ಲಿ USA ಗವರ್ಮೆಂಟ್ ಇಂದ ಕೆಂಟಕಿ ಕರ್ನಲ್ ಅವಾರ್ಡ್ ಕೊಡ್ತಾರೆ. ಆ ಕಂಟ್ರಿನಲ್ಲಿ ಬಿಗ್ಗೆಸ್ಟ್ ಸಿವಿಲಿಯನ್ ಅವಾರ್ಡ್ ಈ ಕೆಂಟಕಿ ಕರ್ನಲ್ ಅವಾರ್ಡ್ ಅನ್ನೋದು. ಒಂದು ವಿಷಯನ ನಾನು ಇಲ್ಲಿ ಅಂಡರ್ಲೈನ್ ಮಾಡಕ್ ಇಷ್ಟಪಡ್ತೀನಿ. 50s ಅಲ್ಲಿ ಯಾರೆಲ್ಲ ಸೂಪರ್ ಸ್ಟಾರ್ ಆಗಿದ್ರು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ MGR ಅವರು, ಡಾಕ್ಟರ್ ಶಿವಾಜಿ ಗಣೇಶನ್ ಅವರು, ಡಾಕ್ಟರ್ NTR ಅವರು, ಡಾಕ್ಟರ್ ನಾಗೇಶ್ವರ ಅವರು, ಪ್ರೇಮ್ ನಜರ್ ಅವರು. ಈ 50s ಅಲ್ಲಿ ಯಾರೆಲ್ಲ ದೊಡ್ಡ ಸೂಪರ್ ಸ್ಟಾರ್ ಆಗಿದ್ರು ಇವ್ರುಗಳಲ್ಲಿ ಅತಿ ಹೆಚ್ಚು ಫಿಲ್ಮ್ ಫೇರ್ ಅವಾರ್ಡ್ ಮತ್ತು ಸ್ಟೇಟ್ ಅವಾರ್ಡ್ ತಗೊಂಡಿರೋರು ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು. ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೂ ಕನ್ನಡದ ಫಸ್ಟ್ ಗ್ಲಾಮರ್ ಹೀರೋಯಿನ್ ಲಕ್ಷ್ಮಿ ಅವರು. ಇವರಿಬ್ಬರು ಪೇರ್ ಆಗಿ 5 ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ. 5 ಸಿನಿಮಾಗಳು ಸೂಪರ್ ಹಿಟ್ ಸಿನಿಮಾ. ಲಕ್ಷ್ಮಿ ಅವ್ರಿಗೆ ರಾಜನನ್ ಮೇಲೆ ಅಪಾರವಾದ ಗೌರವ. ಅದು ಮಾತ್ರ ಅಲ್ಲ, ಅವ್ರ ಸೆಟ್ ಅಲ್ಲಿ ಯಾವ ತರ ಇರ್ತಾರೆ, ಕೋ ಆರ್ಟಿಸ್ಟ್ ಗಳನ್ನ ಯಾವ ತರ ಗೌರವಿಸ್ತಾರೆ, ರಾಜನನ್ ಜೊತೆ ಆಕ್ಟ್ ಮಾಡುವಾಗ ಎಷ್ಟು ಕಂಫರ್ಟ್ ಆಗಿದೆ ಅಂತ ಲಕ್ಷ್ಮಿ ಅವರು ಒಂದು ಇಂಟರ್ವ್ಯೂ ನಲ್ಲಿ ಹೇಳಿರ್ತಾರೆ. ರಾಜ್ಕುಮಾರ್ ಸಾರ್ ಇಂದ ಕಲಿಬೇಕಾಗಿರೋದು ಆಸ್ ಎ ಹ್ಯೂಮನ್ ಬಹಳ ಇದೆ. ಕೋಪ ಅನ್ನೋದೇ ಬರ್ದೇ ಇರೋರು ಯಾರಾದ್ರೂ ಇರ್ತಾರೇನ್ರಿ? ಅವ್ರನ್ನ ನೋಡಿದ್ರೆ ನಮ್ಗೆ ಕೋಪ ಬರುತ್ತೆ. ನಾನು ಅದು ಸಾರ್ ಹತ್ರನೇ ಹೇಳ್ದೆ ಒಂದ್ಸತಿ, ಯಾಕೆ ಸರ್ ನಿಮ್ ಕೋಪನೇ ಬರಲ್ಲ ಅಂತ. ಯಾಕೆ ಕೋಪ ಮಾಡ್ಕೊಳ್ಳೋದು ಸಾರ್? ಬೇಜಾರು ಮಾಡಬೇಡಿ ಸರ್, ಒಂದ್ಸತಿನಾದ್ರೂ ಕೋಪ ಮಾಡ್ಕೊಳ್ಳಿ ಸರ್. ಕೋಪನೇ ಬರಲ್ಲ ರೀ ಅವ್ರಿಗೆ. ನಾನು ಒಂದ್ ವೇಳೆ ನಮ್ಗಿರುತ್ತಲ್ಲ ಮೈಂಡು ಕ್ರಿಟಿಕಲ್ ಆಗಿ, ಒಂದ್ ವೇಳೆ ಇವ್ರು ಆಕ್ಟಿಂಗ್ ಮಾಡ್ತಾರೇನೋ ಕೋಪ ಮಾಡ್ಕೊಳ್ದೇ ಇರ್ಬೇಕು ಅಂತ. ಆಮೇಲೆ ಭಗವಾನ್ ಅವ್ರ ಹತ್ರ ಕೇಳಿದೆ, ಇಲ್ಲ ಲಕ್ಷ್ಮಮ್ಮ ಕೋಪನೇ ಬರಲ್ಲ ಅಂತ. ಕೋಪ ಬರಲ್ಲ ಅಂದ್ರೆ ಮನುಷ್ಯ ಏನ್ರಿ ಸಪ್ಪೆ, ಒಂಚೂರು ಕೋಪ ಬರ್ಬೇಕು ಅಂತ. ಬಟ್ ರಾಜ್ಕುಮಾರ್ ಅವರು ಸಚ್ ಈಸ್ ಅ ಲೆಜೆಂಡ್ ಅನ್ಬೇಡ್ರಿ. he doesn't belong to this planet at all. That is my opinion. ಏನೋ ಒಂದು ಬ್ಯಾಲೆನ್ಸ್ ಇತ್ತು, ಇದು ಒಂದು ನೋಡ್ಕೊಂಡು ಬರ್ತೀನಿ ಅಂತ ಬೇರೆ ಎಲ್ಲಿಂದ ಆದ್ರೂ ಬಂದು ನೋಡ್ಕೊಂಡು ಹೋಗ್ತಾ ಇರೋ ಒಂದು ಮಹಾನ್ ಪುರುಷ ಅವರು ಅನ್ನೋದು ಮಾತ್ರ ನನ್ನ ಅಭಿಪ್ರಾಯ. ಡೆಫಿನೆಟ್ಲಿ ಈಗಿನ ಕಾಲದಲ್ಲಿ ಸ್ವಲ್ಪ ನಾವು ಎಷ್ಟೇ ಗ್ರೇಟ್ ಪಿಕ್ಚರ್ ಮಾಡಿದ್ರು ಹಿಂಗೆ ನೋಡ್ಕೊಂಡು ಅಂತ ಹೋಗೋರೇ ಇದ್ದಾರೆ. ಸ್ವಲ್ಪ ಹಿಂದೆ ಹೋದ್ರೆ ಚೆನ್ನಾಗಿತ್ತು ಲಕ್ಷ್ಮಿ ಅವರೇ ನಾವು, ಅದಕ್ಕೆ ಹಿಂದೆ ನಾವೆಲ್ಲ ಇದೀವಿ ಚೆನ್ನಾಗಿತ್ತು ಅಂತ. ಇದರಲ್ಲಿ ಯುನೀಕ್ ರಾಜ್ಕುಮಾರ್ ಸರ್. ನಾವೆಲ್ಲೋ ಸೆಟ್ಟಲ್ ಇದ್ರೆ ಹುಡ್ಕೊಂಡು ಬಂದು ನಮ್ಮ ಕೈ ಹಿಡ್ಕೊಂಡು ಎಂತ ಚೆನ್ನಾಗಿ ಆಕ್ಟ್ ಮಾಡಿದ್ರು ಅಂತಾರೆ. ನಮ್ಗೊಂಥರ ನಮ್ಮನ್ನ ತುಂಬಾ ನಮ್ಗೆ ಇದಾಗುತ್ತೆ. ಅಂತಹ ದೊಡ್ಡ ವ್ಯಕ್ತಿ ಬಂದು ಎಲ್ಲರನ್ನೂ ಹೊಗಳೋದೆ, ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ ಆದ್ರೂ ಅಂಥ ರಸಿಕ ಇನ್ಮೇಲೆ ಹುಟ್ಟಲ್ಲ ರೀ.